ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಲಿ ಸರ್. ಈಗಾಗಲೇ 24 ಏಪ್ರಿಲ್ 2024 ಅಗ್ನಿವೀರ್ ಸಂಬಂಧಪಟ್ಟಂತೆ 1ನೇ ಶಿಫ್ಟು 2ನೇ ಶಿಫ್ಟು ಎರಡು ಕಂಪ್ಲೀಟ್ ಮಾಡಿದ್ದೀವಿ. ಈಗ ಅದರ ಹಿಂದಿನ ದಿನ 23 ಏಪ್ರಿಲ್ 2024 ಯಾವುದು ಏಪ್ರಿಲ್ 23 2024 1ನೇ ಶಿಫ್ಟ್ ಬಗ್ಗೆ ಎಷ್ಟು ಕ್ವಶನ್ನು ಹೆಂಗೆ ಬಂದಿದ್ದು, ಯಾವ ಟಾಪಿಕ್ ಏನಾದರೂ ಹೊಸದಾಗಿ ಏನು ಕೇಳ್ಯಾರ, ಟಾಪಿಕಲ್ಲಿ ಏನೇನು ಚೇಂಜ್ ಮಾಡ್ಯಾರ ಅನ್ನೋದನ್ನು ನೋಡಿರಿ. ಓಕೆ, ಯಾಕೆ ಹಿಂದಿಂದ ಬರತ್ತೀನಿ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಡಿಫಿಕಲ್ಟು ಹೊಸ ಟಾಪಿಕ್ ಆ್ಯಡ್ ಆಗಿದ್ದು ನಾನು ಕನ್ಸಿಡರ್ ಮಾಡತ್ತೀನಿ. ಈಸಿ ತೊಗೊಂತಂದ್ರೆ ನಿಮಗೆ ಗೊತ್ತಿರ್ತಾವೆ ಆಲ್ಮೋಸ್ಟ್, ಅದಕ್ಕೋಸ್ಕರ ನಾನು ಉಲ್ಟಾ ಬರತ್ತೀನಿ ಅಷ್ಟೆ. ಓಕೆ ಡನ್. ಅದು ಮತ್ತು ಏನಪ್ಪ, ಇಂಗ್ಲೀಷ್ ಮತ್ತು ಕನ್ನಡ ಎರಡರಾಗೂ ಹೇಳ್ತೀನಿ. ಯಾಕಂದರೆ ಸರ್ ನನಗೆ ಇಂಗ್ಲೀಷ್ನಾಗೂ ಕ್ವಶನ್ ಬೇಕ್ರಿ ಅಂತ ಭಾಳ ಜನ ಮೆಸೇಜ್ ಮಾಡಿದರು. ಅದೇ ರೀತಿ ರೆಸ್ಪಾನ್ಸ್ ಕೂಡ ಭಾಳ ಚೆನ್ನಾಗಿ ಬರ್ತಾಯಿದೆ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂತಂದ್ರೆ ನಿಯರೆಸ್ಟ್ 54% ಇನ್ನೂ ವೀಡಿಯೋಸ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿಲ್ಲ. ಯಾಕಂತ ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂದರೆ ಎಷ್ಟು ಜನ ಜಾಸ್ತಿ ಸಬ್ಸ್ಕ್ರೈಬ್ ಆಗ್ತಾರೆ ನೀವು ಯೂಸ್ ಮಾಡಿದಿರಲ್ಲ. ಅದೇ ರೀತಿ ಇನ್ನೂ ಸ್ವಲ್ಪ ಜನಕ್ಕೆ ವೀಡಿಯೋಸ್ ಹೋಗ್ತಾವೆ, ಇನ್ನೂ ಸ್ವಲ್ಪ ಜನ ಜಾಸ್ತಿ ಜನ ಮನೆಯಲ್ಲಿ ಕುಂತು ಓದಾತಾರೆ ಅಂದ್ರೆ ಸೊ ಅವ್ರಿಗೆ ಯೂಸ್ ಆಗಲಿ ಅಂತ ಒಳ್ಳೆಯದು. ಓಕೆ, ವಿಡಿಯೋ ಶೇರ್ ಮಾಡಿರಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಡನ್. ನೆಕ್ಸ್ಟು ಯಾವ ಶಿಫ್ಟು? 23 ಏಪ್ರಿಲ್ 2024 ಮೊದಲನೇ ಶಿಫ್ಟು. ಓಕೆ, ಅದರಲ್ಲಿ ಏನೇನು ಅದನ್ನು ಮ್ಯಾಥ್ಸು 5 ರೀಸನಿಂಗು ಟೋಟಲ್ 20. ಓಕೆ, ಈಗ ಫಸ್ಟ್ ನೋಡಿರಿ. ಫಸ್ಟ್ ಕ್ವಶನ್, ಏನು ಟೈಮ್ ವೇಸ್ಟ್ ಮಾಡೋದು ಬೇಡ. 1ನೇ ಕ್ವಶನ್, ವಾಟ್ ಈಸ್ ದ ಡೆಸಿಮಲ್ ಫಾರ್ಮ್ ಆಫ್ 11/100? ಅಂದ್ರೆ 11ನ್ನು 100ರಿಂದ ಭಾಗಿಸಿದಾಗ, ಅಂದ್ರೆ 11ನ್ನು 100ರಿಂದ ಭಾಗಿಸಿದಾಗ ಭಿನ್ನರಾಶಿಗಳ ಟಾಪಿಕ್ಗಳು ಹೇಳಿ ನೋಡಿರಿ. ಓಕೆ, 11/100 ಇದನ್ನು ದಶಮಾಂಶ ರೂಪದಾಗ ಪಾಯಿಂಟ್ ಒಳಗೆ ಬರೆದ್ರೆ ಹೆಂಗೆ? ಫಸ್ಟಿಗೆ ಏನು ಬರೀಬೇಕು? ಇವು ಏನದಾವ ಅಲ್ಲಿ 2 ಅಂಕಿಗಳು, ಮೇಲಿನ ಅಂಕಿಗಳು ಬರೀಬೇಕು. ಬರೆದ್ರಿ ಆಮೇಲೆ ಕೆಳಗಡೆ ಎಷ್ಟು ಸೊನ್ನೆ ಅದಾವೆ? 2 ಅದಾವೆ. ಅಂದ್ರೆ ಈ ಕಡೆಯಿಂದ 2 ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ಟು 0 ಅಂದರೆ 0.11 ಅಂದರೆ ಆಪ್ಷನ್ ನಂಬರ್ ಯಾವುದು? ಎ ನೋಡಿರಿ. ಇದು ಹಿಂದಿನ ಟಾಪಿಕ್ ವೈಸ್ ಕ್ಲಾಸ್ ಮಾಡಿನಲ್ಲ ಭಿನ್ನರಾಶಿಗಳು ಒಳಗೆ, ಅದರೊಳಗೆ ಐತಿ ನೋಡಿರಿ. ಓಕೆ, ಏನು ಬಂತು? 0.11. ಡನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಾಟ್ ವಿಲ್ ಬಿ ದ ಸ್ಕೋರ್ ಆಫ್ ಅ ಗರ್ಲ್ ಹೂ ಸೆಕ್ಯೂರ್ 70% ಆಫ್ ದ ಮಾರ್ಕ್ಸ್ ಔಟ್ ಆಫ್ 400? ಅಂದರೆ 400 ಅಂಕಗಳಲ್ಲಿ 70% ಅಂಕಗಳನ್ನು ಪಡೆದ ಹುಡುಗಿಯರ ಅಂಕ ಎಷ್ಟು? ಅಂದರೆ 400 70% ಅಂದರೆ ಎಷ್ಟು? ಹಿಂದೆ ಶಿಫ್ಟ್ ಒಳಗೆ ಮಾಡ್ಯಾರ, ಆದರೆ ಹಿಂಗೆ ಕೇಳ್ಯಾರ ಇಲ್ಲಿ. ಅಂದರೆ 400 70%. ಡೈರೆಕ್ಟ್ ಹೇಳಿನಿಲ್ಲ, ಈ 0 ಪರ್ಸೆಂಟೇಜ್ ಅಂದಾಗ 4 ಎಷ್ಟು? 28, ಇದೊಂದು 0 ಅಂದರೆ 280. ಅವ್ರು ಪಡೆದಂಥ ಅಂಕಗಳೆಷ್ಟು? 280. ವೆರಿ ಈಸಿ, ಒಂದೇ ಸ್ಟೆಪ್ಪು. ಇಲ್ಲಿ ನೀವು ಕ್ವಶನ್ ಒಳಗೆ ಡೈರೆಕ್ಟ್ ಮಾಡ್ತೀರಿ ನೋಡಿರಿ. ಈ 0 ಹೋಯ್ತು, 4 28 ಫೈನಲ್. ಏನು ಬರೆಯುವಂಥ ಅವಶ್ಯಕತೆನೇ ಹತ್ತಂಗಿಲ್ಲ. ಓಕೆ, ಥರ್ಡ್ ಕ್ವಶನ್ ಹೋಗೋಣ. ಎಸ್, ಥರ್ಡ್ ಈ ಬೀಜೋಕ್ತಿ ಅಂದರೆ ಇದು ಸಿಂಪ್ಲಿಫೈ ಅಂದರೆ ಎಕ್ಸ್ಪ್ರೆಷನ್ 24 ಇದು ಡಿವೈಡೆಡ್ ಬೈ ಇದನ್ನು ಈ ರೀತಿ ಬರಿಬೋದಲ್ಲ, 3 × 2 ಅಂದರೆ 24 ಡಿವೈಡೆಡ್ ಬೈ 3 ಎಷ್ಟು? 6. 6 ಎಷ್ಟರಲ್ಲೇ? 6 4 24, 6 1 6 4 ಅಂದ್ರೆ ಆಪ್ಷನ್ ನಂಬರ್ ಬಿ ಸಿಂಪ್ಲಿಫಿಕೇಷನ್. ನೋಡಿರಿ, ಇಂಥವು ಪ್ರತಿ ಶಿಫ್ಟ್ ಒಳಗೆ ಲಾಸ್ಟ್ ಟೈಮ್ ಕೇಳ್ಯಾರ. ನೀವು ಫಸ್ಟಿಗೆ ಏನು ಮಾಡ್ತೀರಿ? ಈ 3ರಲ್ಲಿ ಡಿವೈಡ್ ಮಾಡ್ತೀರಿ. ಕೆಲವೊಂದು ಸಲ ಬರ್ತಾವೆ, ಆದರೆ ರೂಲ್ಸ್ ಏನೈತಿ? ಬೋರ್ಡ್ ಮಾಸ್ ರೂಲ್ಸ್ ಓದ್ತಿರ್ಬೇಕು. ಏನು ಬೋರ್ಡ್ ಮಾಸ್ ರೂಲ್ಸ್? ಇದನ್ನು ಸಿಂಪ್ಲಿಫಿಕೇಷನ್ ಒಳಗೆ ಹೇಳೀನಿ ನೋಡಿರಿ, ಲಾಸ್ಟ್ ಟಾಪಿಕ್ ಹೇಳೀನಿ, ಟಾಪಿಕಲ್ಲಿ ನೋಡಿರಿ. ಓಕೆ, ಡನ್. ಇಲ್ಲಿ ನೋಡಿರಿ ಏನದ? ಫ್ರ್ಯಾಕ್ಷನಲ್ ಫಾರ್ಮ್ ಆಫ್ 0.64. ಇದು ಫಸ್ಟ್ ಕ್ವಶನ್ ಮಾಡಿರಲ್ಲ, ಅದೇ ಇದು ಪಾಯಿಂಟ್ ಒಳಗದ. ಇದನ್ನು ನಾನು ಏನು ಮಾಡಬೇಕು? ಭಿನ್ನರಾಶಿ ಒಳಗೆ ತರಬೇಕು. ಈಗ ಈ 0.64 ಇದನ್ನು ಹೆಂಗೆ ಬರಿಬೋದು ನೋಡಿರಿ? 64 ಡಿವೈಡೆಡ್ ಬೈ ಇಲ್ಲಿ 2 ಪಾಯಿಂಟ್ ಆದಮೇಲೆ ಎಷ್ಟು? 2 ಅದಾವೆ ಅಂದರೆ ಕೆಳಗೆ 2 0. ಇವೆರಡು ಒಂದ ಬಗ್ಗೆ ಹೋಕ್ಕವಿಲ್ಲ, ಹೊಡಿರಿ. ಎಷ್ಟರಲ್ಲಿ ಹೊಡಿತೀರಿ? 4ರಲ್ಲಿ. 4 2 4 5, ಆಮೇಲೆ 4 1 4 6 ಅಂದರೆ ಎಷ್ಟು ಬಂತು? 16 ಡಿವೈಡೆಡ್ ಬೈ 25 ಅಂದ್ರೆ ಎಷ್ಟು ಬಂತು ರೀ? 16 ಡಿವೈಡೆಡ್ ಬೈ 25 ಅಂದರೆ 0.64 ಅಂದರೆ ನಾವು ಭಿನ್ನರಾಶಿ ಒಳಗೆ ಹಿಂಗೆ ಬರಿಬಹುದು. ಸಿಂಪ್ಲಿಫೈ ಯಾವಾಗ ಈ ರೀತಿ ಬರೆದಾಗ ಒಂದೇ ಮಗ್ಗೆಗಳು ಹೋದ್ರೆ ಸಿಂಪ್ಲಿಫಿಕೇಷನ್ ಮಾಡಿ ಈ ರೂಪಕ್ಕೆ ತಂದಿರ್ತಾರೆ ಭಿನ್ನರಾಶಿ ಒಳಗಿದ್ದಾಗ. ಮೇಲಿನ 2 ಸಂಖ್ಯೆಗಳು ಒಂದೇ ಮಗ್ಗೆಗಳು ಹೋದ್ರೆ ಸಿಂಪ್ಲಿಫೈ ಮಾಡಬೇಕು. ಡನ್. ಓಕೆ, 5ನೇ ಕ್ವಶನ್,
ಎಚ್ ಸಿ ಎಫ್ ಆಫ್ ಅಂದರೆ ಮ ಸ ಅ ಕಂಡಿಡಿಯಿಂದ ನೋಡಿರಿ ಅದರದ್ದು 2 ಮತ್ತು 3. 2 ಮತ್ತು 3 ಮ ಸ ಲ ಸ ಅದ್ರಾಗ ಎಷ್ಟು ಟಾಪಿಕ್ ಬರ್ತದೆ, ಎಷ್ಟು ಮೆಥಡ್ ಬರ್ತದೆ ಎಲ್ಲ ಹೇಳೀನಿ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. 2 ಮತ್ತು 3ರ ಮ ಸ ಇವೆರಡು ಒಂದ ಬಗ್ಗೆ ಹೊಕ್ಕವನ ಇಲ್ಲ ಅಂದರೆ ಇದ್ರ ಮ ಸ ಎಷ್ಟು 1 ಮುಗಿತು ಆನ್ಸರು. ನಿಮಗೆ ಕನ್ಫ್ಯೂಸ್ ಮಾಡೋಕೆ ಕೊಟ್ಟಿರ್ತಾನೆ ಇಂಥವು. ಆಪ್ಷನ್ ನಂಬರ್ ಬಿ. ಯಾವುದೇ 2 ಸಂಖ್ಯೆಗಳು ಒಂದೇ ಮಗ್ಗೆಯೊಳಗೆ ಹೋಗಲಿಲ್ಲ ಅಂತಂದ್ರೆ ಅವು ಒಂದಾನ ಮಗ್ಗೆ ಹೋಗ್ತವೆ ಅಂದರೆ ಅವುಗಳ ಮ ಸ ಎಷ್ಟು 1. ಓಕೆ, ಎಸ್. ನೆಕ್ಸ್ಟ್ 6ನೇದು ಏನು, ವಾಟ್ ಈಸ್ ದ ಎವರೇಜ್ ಆಫ್ 100 ಆ್ಯಂಡ್ 200 ಅಂದರೆ 100 ಮತ್ತು 200 ಸರಾಸರಿ ಎಷ್ಟು? 100 + 200 ಎಷ್ಟು ಆಯ್ತು? 300 ಆಯ್ತು. ಇವನ್ನ 2 ಕೂಡಿಸ್ರೆ 300 ಆಯ್ತು. ಡಿವೈಡೆಡ್ ಬೈ ಎಷ್ಟು ಅದಾವೆ? 1 2 ಡಿವೈಡೆಡ್ ಬೈ 2. 300 ಎಷ್ಟು? 150. ಫಿನಿಶ್. ಭಾಳ ಸಿಂಪಲ್ ಇತ್ತು, ಆದರೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋದು ಸಿಂಪ್ಲಿಫಿಕೇಷನು ಮಗ್ಗಿ ಮೇನ್ ಬರಬೇಕು. ಓಕೆ, ಎಷ್ಟು ಬಂತು? 150. ನೆಕ್ಸ್ಟ್ ತೊಗೊಂಡ್ರಿ 6 ಆಯಿತು. 7 ಮೊದಲ 4 ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಎಷ್ಟು? ಎವರೇಜ್ ಆಫ್ ಫಸ್ಟ್ 4 ಈವನ್ ನ್ಯಾಚುರಲ್ ನಂಬರ್ಸ್ ಅಂದರೆ 4 ನೈಸರ್ಗಿಕ ಸಮ ಸಂಖ್ಯೆಗಳು ಸರಾಸರಿ ಎಷ್ಟು? ಇಲ್ಲ 4 ಅನ್ನಲ್ಲ. ಫಸ್ಟ್ನೇದು 4 ಸಮ ಸಂಖ್ಯೆಗಳು ಯಾವ್ಯಾವು? ಬರ್ರಿ 2, ಆಮೇಲೆ 4, 6, 8 ಇವು ಸಮ ಸಂಖ್ಯೆ. ಈಗೇನು ಕೇಳ್ಯಾನವ? ಇವುಗಳದ್ದು ಏನು ಕೇಳ್ಯಾನ ಹೇಳ್ರಿ? ಸರಾಸರಿ. ಸರಾಸರಿ ಅಂದಾಗ ಇವುಗಳನ್ನ ಕೂಡಿಸ್ಬೇಕು. ಟೋಟಲ್ ಎಷ್ಟಾಯಿತು? 20 ಡಿವೈಡೆಡ್ ಬೈ 1 2 3 4 ಡಿವೈಡೆಡ್ ಬೈ 4. 4 1 4 5 ಅಂದರೆ ಎಷ್ಟು ಬಂತು? ಸರಾಸರಿ ಅವರೇಜ್ ಎಷ್ಟು? 5. ಇಷ್ಟೆಲ್ಲ ಮಾಡೋಕ್ಕಿಂತನೂ ನೋಡಿರಿ 2 4 6 8 ಬರ್ದ್ರಿ. ಈಗ ಸರಾಸರಿ ಅಂದರೆ ಏನು? ನಮ್ಮ ಮಧ್ಯದ ಸಂಖ್ಯೆ ಹೌದಾ? ಇದು 4 ಆಗೈತಿ, 6 ಆಗೈತಿ, ಇದ್ರ ಮಧ್ಯದಲ್ಲಿ ಯಾವುದು? 5. ಡೈರೆಕ್ಟ್ ಆನ್ಸರು. ಇದು ಶಾರ್ಟ್ಕಟ್ಟು. ಓಕೆ, ಇಲ್ಲೇ 5 ಬಂದೈತಿ ನೋಡಿರಿ, ಇಲ್ಲೇ 5 ಬಂದೈತಿ. ಹೌದು, ಅದಕ್ಕೆ ವಿಡಿಯೋ ಕಂಪಲ್ಸರಿ ಎಂಡ್ವರೆಗೂ ನೋಡಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ. ಶಾರ್ಟ್ಕಟ್ ಮೆಥಡ್ಗಳನ್ನು ಹೇಳಿದ್ದೀನಿ, ಎಲ್ಲ ಶಾರ್ಟ್ಕಟ್ ಮೆಥಡ್ಗಳನ್ನು ಹೇಳಿದ್ದೀನಿ. ಎಲ್ಲರೂ ಕಂಪ್ಲೀಟಾಗಿ ನೋಡ್ಕೊತ ಹೋಗ್ರಿ. ಓಕೆ, ಎಲ್ಲ ಶಾರ್ಟ್ಕಟ್ ಅದಾವೆ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ. ಡನ್. ಅದೇ ನೆಕ್ಸ್ಟು ಮೂಲ ಮತ್ತು 200 ರೂಪಾಯಿ, ಬಡ್ಡಿ ದರ 8% ಮತ್ತು ಅವಧಿ 2 ವರ್ಷಗಳು ಆಗಿದ್ದರೆ ಸರಳ ಬಡ್ಡಿ ಎಷ್ಟು? ಸರಳ ಬಡ್ಡಿ ಎಷ್ಟು? ಸರಳ ಬಡ್ಡಿ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಅಸಲು ಎಷ್ಟದ? 200. ಬಡ್ಡಿ ದರ 8 ಟೈಮ್ 2 ವರ್ಷ ಡಿವೈಡೆಡ್ ಬೈ 100. ಈ 0 ಇದೊಂದು ಎಷ್ಟಾಯಿತು? 8 16, 16 32. ಎಷ್ಟು ಬಂತು? 32 ಬಂತು. ಅಂದರೆ 2 ವರ್ಷಕ್ಕೆ 200 ರೂಪಾಯಿಗೆ 8%ದಾಗ ನನಗೆ 32 ರೂಪಾಯಿ ಬಡ್ಡಿ ಆಕತಿ. ಎಷ್ಟು ಆಕತ್ರಿ? 32 ರೂಪಾಯಿ ಬಡ್ಡಿ. ಓಕೆ, ನೆಕ್ಸ್ಟ್ 9ನೇ ಕ್ವಶನ್. ಹೌ ಮೆನಿ ವರ್ಟಿಕಲ್ಸ್ ಆರ್ ಇನ್ ದ ರೆಕ್ಟ್ಯಾಂಗಲ್ ಅಂದರೆ ಆಯತದಲ್ಲಿ ಎಷ್ಟು ಶೃಂಗಗಳಿವೆ? ಫಸ್ಟ್ 24ನೇ ತಾರೀಕದು ಏಪ್ರಿಲ್ದ 2024 ಫಸ್ಟ್ ಶಿಫ್ಟ್ ಮಾಡಿಲ್ಲ. ಅದ್ರಾಗ ಚೌಕ ಕೇಳಿದ್ದ, ಅಲ್ಲಿ ಹೇಳಿದ್ನ ಆಯತದ ಕೇಳಿದ್ರು 4 ಹಾಕಬೇಕು ಅಂತ ಹೇಳಿದ್ನ. ಇಲ್ಲಿ ಆಯತದ ಕೇಳ್ಯಾನ ನೋಡ್ರಿ, ಗೊತ್ತಾಗತ್ತಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಹೇಳಿದ್ದು ಕಂಪಲ್ಸರಿ ಏನೇನು ಇಂಪಾರ್ಟೆಂಟ್ ಹೇಳ್ತಿಲ್ಲ 100% ನಿಮಗೆ ನೆಕ್ಸ್ಟ್ ಪೇಪರ್ಗೆ ಬಂದೇ ಬರ್ತಾವೆ. ಲಕ್ಷ ಕೊಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ಕೊತ ಹೋಗ್ರಿ. ಬರಲಿಲ್ಲ ಅಂದರೆ ಹೇಳ್ರಿ ನಂಗೆ ಆಮೇಲೆ. ಟೋಟಲ್ ಎಷ್ಟು? 4 ಶೃಂಗಗಳು. ಓಕೆ, ಎಷ್ಟು? 4 ಶೃಂಗಗಳು. ನೆಕ್ಸ್ಟ್ ತೊಗೊಂಡ್ರಿ. ನೆಕ್ಸ್ಟ್ ಕ್ವಶನ್ 10ನೇದು ಏನದ? 2 ಸೆಂಟಿಮೀಟರ್ ಉದ್ದ 3 ಸೆಂಟಿಮೀಟರ್ ಅಗಲವಿರುವ ಆಯತದ ಪರಿಧಿ. ಒಂದು ಆಯತ ಇದು. ಓಕೆ, ಪರಿಧಿ ಅಂದರೆ ಏನು? ಸುತ್ತಳತೆ. ಈ ಕಡೆ 3 ಸೆಂಟಿಮೀಟರ್ ಅದ, ಈ ಕಡೆ 2 ಅದ. ಆಯತದ ಪರಿಧಿ ಸುತ್ತಳತೆ ಈಕ್ವಲ್ ಟು ಏನದ ರೀ? 2 ಟೈಮ್ಸ್ ಆಫ್ ಉದ್ದ ಪ್ಲಸ್ ಅಗಲ. ಅಂದ್ರೆ 2 ಇಂಟು ಉದ್ದ ಎಷ್ಟದ? 3, ಅಗಲ 2. ಟೋಟಲ್ 5 ಇಂಟು ಇದು 5 ಆಯಿತು, ಇದು 2. 5 ಎಷ್ಟು? 10. ಅಂದರೆ 10 ಸೆಂಟಿಮೀಟರ್. ಆಪ್ಷನ್ ನಂಬರ್ ಬಿ ನೋಡ್ರಿ, 10 ಸೆಂಟಿಮೀಟರ್.
ಗೊತ್ತಾಗತ್ತಲ್ಲ. ಆಯ್ತದ ನೋಡಿ, ಮೆನ್ಸುಲೇಷನ್ ಚಾಪ್ಟರ್ ಸಪ್ರೇಟ್ ಮಾಡಂತ ಕಮೆಂಟ್ ಮಾಡಿದ್ರಿ, ಅದ್ರ ಬಗ್ಗೆ ಸಪ್ರೇಟ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಎಷ್ಟು ಬಂತು? 10. ಎಕ್ಸಾಮ್ ಇನ್ನೇನು ಕೆಲವೇ ದಿನಗಳಲ್ಲಿ ಅದ, ಇನ್ನೂ ಟೈಮ್ ಅದ, ಆದ್ರೆ ಪ್ರಿಪ್ರೇಷನ್ ಕಂಟಿನ್ಯೂ ಆಗಿರಲಿ. ಅಷ್ಟರೊಳಗೆ ನಾನು ಏನೇನು ಇಂಪಾರ್ಟೆಂಟ್ ಅದ ಎಲ್ಲ ಹೇಳ್ತೀನಿ. ಆದರೆ ವಿಡಿಯೋಸನ್ನು ಕಂಪ್ಲೀಟಾಗಿ ನೋಡಿರಿ, ಒಂದು ಪ್ರತಿಯೊಂದು ಇಂಪಾರ್ಟೆಂಟ್ ಅದಾವ. ಓಕೆ, 11th ಕ್ವಶನ್. ಕೆಳಗಿನ ಪ್ರತಿಯೊಂದು ಅನುಪಾತವನ್ನು ಸರಳ ರೂಪದಲ್ಲಿ ವ್ಯಕ್ತಪಡಿಸಿ. ಅಂದ್ರೆ ಈಗ ಏನು ಕೊಟ್ಟಾನ? 3 ಮೀಟ್ರ್ ಐತಿ. ಎಷ್ಟದ ರೀ? 3 ಮೀಟರ್, ಇನ್ನೊಂದು 9 ಸೆಂಟಿಮೀಟರ್ ಅದ ನೋಡ್ರಿ. ಅಂದ್ರೆ ಇದು ಮೀಟ್ರ್ದಾಗದ, ಇದು ಸೆಂಟಿಮೀಟ್ರ್ದಾಗದ. ನೀನು ಕನ್ವರ್ಟ್ ಮಾಡ್ಕೋಬೇಕು. ಯಾವುದು? ಸಣ್ಣದನ್ನು ದೊಡ್ಡದ್ರಾಗ ಮಾಡ್ಕೋಬೇಕು. ಅಂದ್ರೆ 1 ಮೀಟ್ರ್ ಅಂದ್ರೆ, ನೆಕ್ಸ್ಟು 1 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟ್ರು? 100 ಸೆಂಟಿಮೀಟ್ರ್. ಈಗ 3 ಸೆಂಟಿಮೀಟ್ರ್ ಅದ, 3 ಮೀಟರ್. ಆಮೇಲೆ ಇಲ್ಲಿ 90 ಸೆಂಟಿಮೀಟರ್ ಅನುಪಾತ. 3 ಮೀಟರ್ ಅಂದ್ರೆ ಇದು 1 ಮೀಟ್ರ್ ಅಂದ್ರೆ 100, 3 ಮೀಟರ್ ಅಂದ್ರೆ 300. 300 ಸೆಂಟಿಮೀಟರ್, ಇದು 90 ಸೆಂಟಿಮೀಟರ್ ಬಂತಲ್ಲ. ಸಿಂಪ್ಲಿಫೈ ಮಾಡಿರಿ, ಎರಡು ಕಡೆ ಸೆಂಟಿಮೀಟ್ರ್ ಆಯಿತು. ಸಿಂಪ್ಲಿಫೈ ಮಾಡಿರಿ, ಏನು? ಈ 0 ಈ 0, 3 3 3 10 ಅಂದ್ರೆ 10:3. ಕನ್ವರ್ಷನ್ ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್ ನೋಡಿರಿ, ಇದು ಗೊತ್ತಿರಬೇಕು. 10:3 ಎಲ್ಲಿದೆ ರೀ? ಇಲ್ಲದ ನೋಡ್ರಿ, ಆಪ್ಷನ್ ನಂಬರ್ ಸಿ. ಡನ್, ಗೊತ್ತಾಯ್ತಲ್ಲ. ನೆಕ್ಸ್ಟ್ ತಗೊಂಡ್ರೆ ಹಾಂ, ಲೆಂದಿ ಬ್ಯಾಡ್. ಮತ್ತು ನಿಮಗೆ ಆಲ್ಮೋಸ್ಟ್ ಎಲ್ಲ ಸಿಂಪ್ಲಿಫಿಕೇಷನ್ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನು ಈಸಿ ಮೆಥಡ್ಲೇ ಹೇಳ್ಕೊತೀವಿ. ಎಲ್ಲಿ ಶಾರ್ಟ್ಕಟ್ ಬರುತ್ತೆ ಅಲ್ಲಿ ಶಾರ್ಟ್ಕಟ್ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್ ಅಂತ ಎಲ್ಲಿ ಹೇಳ್ತೀನಿ, ಅವುಗಳನ್ನ ನೋಟ್ ಮಾಡ್ಕೊರಿ. ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡ್ತಾನೆ. ಏನು ಮಾಡ್ತಾನೆ? ಈ 15 ದಿನದ ಕೆಲಸ ಮಾಡ್ತಾನೆ. ನೋಡ್ರಿ, 15 ದಿನದ ಕೆಲಸ ಮಾಡ್ತಾನೆ. ಅವನು 6 ದಿನಗಳವರೆಗೆ ಕೆಲಸ ಮಾಡಿದರೆ ಅವನ ಕಾರ್ಯ ಎಷ್ಟು ಶೇಕಡಾವಾರು ಪೂರ್ಣಗೊಳ್ಳುತ್ತದೆ? ಅಂದರೆ 15 ದಿನದಾಗ ಪೂರ್ತಿ ಕೆಲಸ ಮಾಡ್ತಾನೆ. ಅಂದರೆ 15 ಅಂದರೆ ಎಷ್ಟು ರೀ? 100%. ನೋಡಿರಿ, 15 ದಿನಗಳಲ್ಲಿ ಪೂರ್ಣ ಅಂದರೆ 100%. ಇನ್ನು 6 ದಿನದಾಗ ಎಷ್ಟು ಮಾಡ್ತಾನೋ ಅಂದ್ರೆ ಅಂದರೆ ಇದು 12% ಆಗ್ತೈತಿ. ಇಲ್ಲಿ ಎಷ್ಟು ಬರ್ತೈತಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ಕಿಂತನೂ ಇದನ್ನ ಸಿಂಪ್ಲಿಫೈ ಮಾಡ್ಕೊರಿ. 2 ಎಷ್ಟರಲ್ಲೇ? 2 ಬೇಡ, 3 2 3 5. ಈಗ 5 ಅಷ್ಟೇ ಉಳಿತೆ. 5 ಎಷ್ಟರಲ್ಲೇ 100 ಆಗತ್ತೆ ನೋಡ್ರಿ. 5 20 ಆಗೈತಿ. ಹಂಗೆ ಇದಕ್ಕೂ 20 ಇಂಟು ಮಾಡಿಬಿಡ್ರಿ. 22 ಎಷ್ಟು? 40%. ಅಂದ್ರೆ ಈ 6 ದಿನಗಳಲ್ಲಿ 40% ಕೆಲಸ ಕಂಪ್ಲೀಟ್ ಮಾಡ್ತಾನೆ ಅಂದಂಗೆ. ಎಷ್ಟು? 40%. ವೆರಿ ಇಂಪಾರ್ಟೆಂಟ್ ಕ್ವಶನ್. ಗೊತ್ತಾಗತ್ತಲ್ಲ, ಮಿಸ್ ಮಾಡಬೇಡ್ರಿ, ಎಂಡ್ವರೆಗೂ ನೋಡಂತ ಇದಕ್ಕೆ ಹೇಳೋದು. ಒಂದೊಂದು ಕ್ವಶನ್ಸ್ ಹೆಂಗೆ ಬಂದವ ಅಂದ್ರೆ ವೆರಿ ಇಂಪಾರ್ಟೆಂಟು, ಟ್ರಿಕ್ಕಿ ಬಂದವ. ನೀವು ತಲೆ ಅಲ್ಲಿ ಒಂದೇ ಸ್ಟೆಪ್ಗಳು ಹೇಳತ್ತೀನಿ ನೋಡಿ, ಅದಕ್ಕೆ. ಗೊತ್ತಾಯ್ತಲ್ಲ? ಗೊತ್ತಾಯಿತು. ಇಲ್ಲೇ ನೀವು ಕನ್ವರ್ಷನ್ 15 6, 15 100 ಅಂದ್ರೆ ನಿಂಗೆ ಡಿಫಿಕಲ್ಟ್ ಅನಿಸ್ತು, ಬೇಡ. ಇದನ್ನು 2 ಸಿಂಪ್ಲಿಫಿಕೇಷನ್ ಮಾಡ್ಕೊರಿ. 2 3 2 3 ಈಗ 5 100 ಆಗೈತೆ ಅಂದ್ರೆ ಎಷ್ಟು? 5ಕ್ಕೆ 20 ಇಂಟು ಮಾಡ್ಯಾರ. ಹಂಗೆ ಇದಕ್ಕೂ 20 ಇಂಟು ಮಾಡಬೇಕು. ಓಕೆ, ಡನ್. ಓಕೆ, 13. ಹೌ ಮೆನಿ ಝೀರೋಸ್ ಆರ್ ಇನ್ ದೇರ್ ಸ್ಕ್ವೇರ್ ಆಫ್ 100? ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆ 1A ಟಾಪಿಕ್ ಮಾಡೀನಿ. 100ರ ವರ್ಗದಲ್ಲಿ ಸೊನ್ನೆಗಳು ಎಷ್ಟಿರ್ತಾವ? 100ರ ಸ್ಕ್ವೇರು. 100 ಸ್ಕ್ವೇರ್ ಎಷ್ಟು? 10,000. ಸ್ಕ್ವೇರ್ ಅಂದರೆ 100 ಬರೀಬೇಕು. ಈ ಸ್ಕ್ವೇರ್ ಅಂದರೆ 2 ಸೊನ್ನೆ ಅಂದರೆ ಎಷ್ಟು ಸೊನ್ನೆ ಬಂದವು ರೀ? ಇವು ಎಷ್ಟು ಅದಾವೆ? 4 ಸೊನ್ನೆ. ಅಂದ್ರೆ ಆಪ್ಷನ್ ನಂಬರ್ ಸಿ. ನೋಡಿ, ಎಷ್ಟು ಈಜಿ ಕೇಳೋಣ ಅನಿಸತಿ, ಆದರೆ ನೀವು 5 ಹಾಕು ಮಂದಿನೂ ಅದ್ರಿ. ಗೊತ್ತಾಗತ್ತಲ್ಲ? ಡನ್, ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ತಗೊಂಡ್ರೆ ಓಕೆ 14th. 10 ಜನರು 20 ದಿನಗಳಲ್ಲಿ ಏನೈತ್ರಿ? 10 ಜನರು 20 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸೋರು. ಹಾಂ, ಫಸ್ಟಿಗೆ ಬರೀನ್ರಿ. ಏನು? ಜನರು, ಆಮೇಲೆ ದಿನ, ಆಮೇಲೆ ಕೆಲಸ. ಓಕೆ, ಹಾಂ. ಈಗ ನೋಡಿರಿ, ಜನರು ಎಷ್ಟು ಜನ ಅದಾರ? 10 ಜನ ಅದಾರ. 10 ಜನ ಏನು ಮಾಡ್ತಾರೆ? 20 ದಿನದಾಗ ಒಂದು ಕೆಲಸ ಮುಗಿಸ್ತಾರೆ. ಅದೇ ರೀತಿ ಅವ್ರು ಏನು ಹೇಳ್ತಾರೋ, 5 ಜನ ಬಂದ್ರಂದ್ರೆ
ಅದೇ ಕೆಲಸ ಎಷ್ಟು ದಿನದಾಗ ಮುಗಿಸ್ತಾರೋ. ಕ್ರಾಸ್ ಮಲ್ಟಿಫಿಕೇಷನ್, ಜನರು ದಿನಗಳು ಡೈರೆಕ್ಟು, ಇದು ಕ್ರಾಸು. ಅಂದರೆ ಇದೇನು ಒಂದು ಐತೆ ಉಪಯೋಗ ಇಲ್ಲ ನನಗೆ. ಅಂದರೆ 10 × 20 / 5 ಹೌದಿಲ್ಲ, ಹಂಗೆ ಬರುತ್ತಿಲ್ಲ ನೋಡ್ರಿ. 10 × 20 / 5 x = ಡನ್. x = ಈಗ ಸಿಂಪ್ಲಿಫೈ ಮಾಡಿ. 5 1 5 2 22 ಎಷ್ಟು 40. ಅಂದ್ರೆ ಅವ್ರು ಏನು ಕೇಳ್ಯಾರ್ರಿ, ಎಷ್ಟು ದಿನ ಬೇಕಾಕ ಅಂದ್ರೆ ಎಷ್ಟು ದಿನ ಬೇಕು ರೀ, 40 ದಿನ ಬೇಕು ನೋಡ್ರಿ. ಎಷ್ಟು 40 ದಿನ. ಇಲ್ಲೇ ನೀವು ಸಿಂಪ್ಲಿಫೈ ಮಾಡ್ಬೇಕು. 5 1 5 2 22 ಎಷ್ಟು 40 ಮುಗೀತಲ್ಲ. ಓಕೆ, ಆಪ್ಷನ್ ನಂಬರ್ ಸಿ. ಕೆಲಸ ಮತ್ತು ಸಮಯದ ಮೇಲೆ 1 ರಿಂದ 2 ಕ್ವಶನ್ ಬರತ್ತಾವೆ ನೋಡಿರಿಲ್ಲ. ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಕ್ವಶನ್ ಬರ್ತಾವೆ ಅದನ್ನು ಸಪ್ರೇಟಾಗಿ ನಿಮಗೆ ಇಂಪಾರ್ಟೆಂಟ್ ಅಂತೇಳಿ ನಿಮಗೆ ಎಕ್ಸಾಮ್ ಸಮೀಪದಾಗ ಖಂಡಿತ ಮಾಡ್ತೀನಿ. ಅಷ್ಟರೊಳಗೆ ನೀವೇನು ಮಾಡಬೇಕು, ಯಾವ್ಯಾವ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ ಅದ್ರಾಗ ಎಷ್ಟೆಷ್ಟು ಕ್ವಶನ್ ಮಾಡ್ಯಾರ ಅಂತೇಳಿ ನೀವು ಮ್ಯೂಟ್ ಮಾಡ್ಕೊಂಡು ಅಥವಾ ಇದೇನು ವಿಡಿಯೋ ಸ್ಟಾಪ್ ಮಾಡ್ಕೊಂಡು ಅವುಗಳನ್ನ ಸಪ್ರೇಟಾಗಿ ಬರ್ಕೊಂಡ್ರೆ ಭಾಳ ಒಳ್ಳೆಯದು. ಇಲ್ಲ ಕ್ವಶನ್ ಪರ್ ನಾನು ಏನು ಮಾಡ್ತೀನಿ ಅಲ್ಲೆಲ್ಲ ಸಾಲ್ವ್ ಮಾಡ್ಕೊತ ಬರ್ರಿ. ಯಾಕಂದ್ರೆ ಶಾರ್ಟ್ಕಟ್ ಮೆಥಡ್ ನಿಮ್ಗೆ ನೆನಪುಳಿಯೋದಿಲ್ಲ, ಬರ್ಕೊಂತ ಬಂದ್ರೆ ನೆನಪುಳಿತಾವೆ. ಓಕೆ, ನೆಕ್ಸ್ಟ್ 15ನೇ ಕ್ವಶನ್. 8ರಿಂದ ಕಡಿಮೆ ಮಾಡಿದಾಗ ನೋಡಿರಿ, ವಾಟ್ ಈಸ್ ದ ನಂಬರ್, ಯಾವ ನಂಬರ್ಗೆ 8ಅನ್ನು ಕಡಿಮೆ ಮಾಡಿದಾಗ 26ಕ್ಕೆ ಈಕ್ವಲ್ ಆಕತಿ. ಅಂದ್ರೆ ಒಂದು ಸಂಖ್ಯೆ ಅದ, ಇದಕ್ಕೆ 8 ಕಮ್ಮಿ ಮಾಡ್ರೆ ಏನಾಕತಿ 26 ಆಕತಿ ಅದಾನ. ಇದು ಈಕ್ವೇಷನ್. ಅವ್ರು ಕೊಟ್ಟದನ್ನು ನಾವು ಬರ್ಕೊಳಕ್ಕೆ ಗೊತ್ತಾಗ್ಬೋದು. ಇಲ್ಲಿ -8 ಅದಲ್ಲ, ಇದನ್ನು ಈ ಕಡೆ ಕರ್ಕೊಂಬಿಡ್ರಿ, ಪ್ಲಸ್ ಆಕತಿ. x = 26 + 8 ಅಂದರೆ ಎಷ್ಟಾಯ್ತು 34. ಅದ ಆನ್ಸರು. ಅಂದರೆ ಈ ರೀತಿ ಕ್ವಶನ್ ಬಂದಾಗ ಈ ಎರಡೂ ನಂಬರ್ಗಳನ್ನು ಕೂಡಿಸಿಬಿಡೋದ್ರಿ, ಅದ ಆನ್ಸರ್ ನಮಗೆ. ಗೊತ್ತಾಗ್ತಿಲ್ಲ, ವೆರಿ ಈಸಿ ಇರ್ತೈತಿ. ಆದರೆ ನಿಮಗೆ ಹೇಳತ್ತೀನಿ, ಈ ರೀತಿ ಕ್ವಶನ್ ಬಂದರೆ ಈಕ್ವೇಷನ್ ಬರೀ ಅವಶ್ಯಕತೆ ಇಲ್ಲ, ಏನಿಲ್ಲ. ಈ ಎರಡನ್ನು ಕೂಡಿಸಿದ್ರೆ ಮುಗೀತು, ಅದೇ ಆನ್ಸರ್ ಫೈನಲ್. ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ಕ್ವಶನ್ ಲಾಸ್ಟ್ ಟೈಮಿಂದ ಕೇಳತ್ತಾನ, ಗೊತ್ತಿರಲಿ. ಓಕೆ, ಇಷ್ಟು ಮ್ಯಾಥ್ಸ್ ಕ್ವಶನ್. ಇನ್ನು ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್. ರೀಸನಿಂಗ್ ಏನೈತಿ ನೋಡು. 1ನೇ ಕ್ವಶನ್. 80 ಜನರಿರುವ ಸಾಲಿನಲ್ಲಿ ಬಲಭಾಗದಿಂದ ನೋಡ್ರಿ ಟೋಟಲ್ಲು 40 ಜನ ಅದಾರ. 80 ಅನ್ನಲ್ಲ, ಟೋಟಲ್ಲು 40 ಜನ ಅದಾರ. ಇದು ಬಲಭಾಗ, ಇದು ಎಡಭಾಗ. ಓಕೆ, ಅವೇನು ಹೇಳ್ತಾನ, ಬಲಭಾಗದಿಂದ ಎಡಭಾಗದಿಂದ 21ನೇ ಸ್ಥಾನದಾಗ ಅದಾನ ಒಬ್ಬ. ಇಲ್ಲಿ 21ನೇ ಸ್ಥಾನದಾಗ ಅದಾನ. ಹಾಗಾದ್ರೆ ಈ ಬಲಭಾಗದಿಂದ ಎಷ್ಟು ಅಂತ ಕೇಳ್ತಾನೆ. ಓಕೆ, ಈಗ ನೋಡಿರಿ, ಈಗ 21 ಅದಾನ ಆಲ್ರೆಡಿ. ಇಲ್ಲೇ ನೋಡಿರಿ, 40 - 21 ಅಂದರೆ ಎಷ್ಟಾಯಿತು, 40 - 21 ಎಷ್ಟಾಯ್ತು 19. ಈಗ ನಾ ಫಸ್ಟಿಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ಇಲ್ಲಿಂದ ಹಿಂಗೆ ಕೌಂಟ್ ಮಾಡ್ಕೊತ ಬಂದ್ರೆ ಇವನು ಕನ್ಸಿಡರ್ ಮಾಡ್ತಿರಲ್ಲ, ಅಂದರೆ ಇದಕ್ಕೆ +1 ಮಾಡ್ಬೇಕು. ಅಂದ್ರೆ 19 1 ಎಷ್ಟಾಯಿತು 19 + 1 ಅಂದರೆ 20. ಅಂದ್ರೆ ಒಂದು ಬಲಭಾಗದಿಂದ ಎಷ್ಟು 20ನೇ ಸ್ಥಾನ. ಗೊತ್ತಾಯ್ತಲ್ಲ. ಅಂದರೆ 40 ಜನ ಇರುವ ಸಾಲಿನಲ್ಲಿ ಎಡಭಾಗದಿಂದ 21 ಆದರೆ ಬಲಭಾಗದಿಂದ ಎಷ್ಟು ಅಂತ ಕೇಳಿದಾಗ ಅದನ್ನ ಮೈನಸ್ ಮಾಡ್ಕೊಂಡು ಅದಕ್ಕೆ ಪ್ಲಸ್ಸನ್ನು ಒಂದು ಆ್ಯಡ್ ಮಾಡ್ಬೇಕು. ಲಾಸ್ಟ್ ಕ್ಲಾಸಲ್ಲಿ ಹೇಳೀನಿ, ಪ್ರತಿ ಶಿಫ್ಟಲ್ಲಿ ಕೇಳಿ ಲಾಸ್ಟ್ ಟೈಮ್ ಗೊತ್ತಿರಲಿ. ಆಚೆ ಕಡೆ ಹಿಂದಿನ ಸೈಡಿಗೆ ಬೇರೆ ಬೇರೆ ಕಡೆ ಕೇಳಿದ್ದ, ನಮ್ಮ ಕಡೆ ಕೇಳಿದ್ದಿಲ್ಲ. ಡನ್. ನೆಕ್ಸ್ಟು ಇಲ್ಲಿ ನೋಡಿರಿ, ಲಾಸ್ಟ್ ಕ್ವಶನ್ ಐತಿ. ಇದನ್ನು ಹೆಂಗೆ ಕೇಳ ನೋಡಿರಿ, ಕೊಟ್ಟಿರುವ ಪದಗಳನ್ನು ನಿಘಂಟಿನ ಹಿಮ್ಮುಖ ಕ್ರಮದಲ್ಲಿ ನೀವು ನಿಘಂಟಿನ ಕ್ರಮವಾಗಿ ಡಿಕ್ಷನರಿ ವೈಸ್ ಬರೀ ನಾನು ಇಲ್ಲಿ ಏನೋ ಉಲ್ಟಾ ಬರೀ ಅಂದಾನ್ರಿ. ಉಲ್ಟಾ ಗೊತ್ತಾಗತ್ತಲ್ಲ, ಉಲ್ಟಾ ಬರೆದಾಗ ಏನೇನು ಶಬ್ದಗಳು ಬರ್ತಾವು ಅಂತ ಬರೀ ನಾವು ಫಸ್ಟಿಗೆ. ಓಕೆ, ಫಸ್ಟಿಗೆ ನೋಡಿರಿ, ಉಲ್ಟಾ ಅಂದಾಗ ಲಾಸ್ಟ್ ಟಿ ಆದಮೇಲೆ ಎಲ್ಲದಕ್ಕೂ ಈ ಅದ. ಇಲ್ಲಿ ನೋಡಿರಿ TO ಅದ. ಇದು ಅಂದ್ರೆ ಲಾಸ್ಟ್ ಬರ್ತೈತೆ ಓ, ಅಂದ್ರೆ ಫಸ್ಟಿಗೆ ಅದು ಬರ್ತೈತಿ. ಯಾವುದು ಟುಗೆದರ್. ಓಕೆ, ಹಾಂ. ನೆಕ್ಸ್ಟ್ ಎಲ್ಲದ್ರಾಗ ಈ ಅದಾವೆ. ಈ ಆದಮೇಲೆ ಎಮ್ ಐತೆ ನೋಡಿರಿ, ಇಲ್ಲಿ ಎಮ್ ಅದ. ಎಮ್ ಆದಮೇಲೆ ಇಲ್ಲಿ ಎಲ್ ಅದ ನೋಡಿರಿ, ಅಂದರೆ ಸೆಕೆಂಡ್ ಇದು ಬರುತ್ತೆ. ಲಾಸ್ಟಿಂದ ಬರ್ಬೇಕು ನಾವು, ಯಾವ್ದು ಫಸ್ಟ್ ಬರುತ್ತೆ ಅದನ್ನು ನೋಡೋಂಗಿಲ್ಲ. ಈಗ ಉಲ್ಟಾ ಕೊಟ್ಟಾನ, ಟೆಂಪಲ್ ಆಮೇಲೆ ಟೆಂಪರ್. ಹೌದಾ, ಲಾಸ್ಟ್ ಟೆಕ್ನಿಕ್ ನೋಡಿರಿ. ಓಕೆ, ಈಗ ನಾವೇನು ಕೇಳ್ತಾನ, ಹಿಮ್ಮುಖ ಕ್ರಮದಲ್ಲಿ ಜೋಡಿಸಿದಾಗ ನಾವು ಹಿಮ್ಮುಖ ಕ್ರಮದಲ್ಲಿ ಏನು ಮಾಡೀವಿ, ಈಗ ಜೋಡಿಸಿದ್ದೀವಿ. ಹೌದಾ, ಆಮೇಲೆ ಇದ್ರಾಗ
ಮೂರನೇ ಕ್ರಮದಲ್ಲಿ ಮೂರನೇ ಸ್ಥಾನದಲ್ಲಿ ಬರೋದು ಯಾವುದು ಅಂತ ಕೇಳಿ. ಇದು ಒಂದು, ಇದು ಎರಡು, ಮೂರನೇ ಸ್ಥಾನದಾಗ ಯಾವುದು? ಟೆಂಪರ್. ಇಷ್ಟ ನೋಡ್ರಿ. ಸೀದಾ ಬರಿ ಅಂದ್ರೆ ಸೀದಾ ಬರಿಬೇಕು, ಉಲ್ಟಾ ಬರಿ ಅಂದ್ರೆ ಉಲ್ಟಾ ಬರಿಬೇಕು. ಅವ್ನು ಒಂದನೇ ಸ್ಥಾನದಾಗ ಯಾವ್ದು ಬಂದೈತೆ ನೋಡ್ತಾನೆ, ಕೇಳ್ತಾನೆ. ಇಲ್ಲ ಮಧ್ಯದಲ್ಲಿ ಯಾವ್ದು ಬಂದೈತೆ ಕೇಳ್ತಾನೆ. ಇಲ್ಲ ಮೂರನೇ ಸ್ಥಾನ ನೋಡ್ರಿ. ಇಲ್ಲ ಲಾಸ್ಟಲ್ಲಿ ಯಾವುದು ಅಂತ ಕೇಳ್ತಾನೆ. ಯಾವುದು? ಟೆಂಪರ್. ಆಪ್ಷನ್ ನಂಬರ್ ಯಾವುದು ರೀ? ಲಾಸ್ಟ್ ಒನ್, ಡಿ ನೋಡ್ರಿ. ಗೊತ್ತಾಯ್ತಲ್ಲ? ಈ ರೀತಿ ಕ್ವಶನ್ಗಳನ್ನು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಗೊತ್ತಾಯ್ತಲ್ಲ ಡಿಕ್ಷನರಿ. ಹಾಂ, ಅದನ್ನು ಈಗಿಂದ ಲಾಸ್ಟ್ ಟೈಮಿಂದ ಕೇಳ್ತಾನೆ. ಅಗ್ನಿವೀರ್ಕದು ಸ್ಟಾರ್ಟಿಂಗ್ ಕೇಳ್ತಿಲ್ಲಾಗಿದ್ದವ, ಬರೀ SSJD ಇದ್ದು. ನೆಕ್ಸ್ಟು ಸಿರೀಸ್ ಕೇಳ, ಸರಣಿ ಏನದ ರೀ? ಫಸ್ಟ್ ಬರ್ಕೊಂಡು ಏನದ? 2, 6, 14, 30. ಈಗ ಎಷ್ಟೆಷ್ಟು ಏನೇನು ಗ್ಯಾಪ್ ಅದ ನೋಡ್ಕೊಂತವು. ಇದಕ್ಕೇನು ಗ್ಯಾಪ್ ಅದ ನೋಡ್ರಿ? 2 ಆಗಣ 6 ಆಗೈತೆ, ಅಂದ್ರೆ 4 ಗ್ಯಾಪ್ ಅದ. ಇದಕ್ಕೆ 6 ಆಗಣ 14 ಆಗೈತಿ, ಇಲ್ಲಿ 8 ಗ್ಯಾಪ್ ಅದ. ಈಗ 16 ಆಗಣ 30 ಆಗೈತಿ, ಇಲ್ಲಿ 16 ಗ್ಯಾಪ್ ಆಗೈತಿ. ಇಲ್ಲಿ ಒಂದೇ ವಿಚಾರ ಮಾಡಿರಿ, ಇಲ್ಲಿ ಡಬಲ್ ಮಾಡ್ಕೊತ ಹೋಗ್ಯಾತಿ. ಇಲ್ಲಿ ನೋಡ್ರಿ, ಇದಕ್ಕೆ ಇಂಟು 2 ಮಾಡ್ಯಾನ, ಇದಕ್ಕೆ ಇಂಟು 2 ಮಾಡ್ಯಾನ. ನೆಕ್ಸ್ಟ್ ಇದಕ್ಕೂ ಏನು ಮಾಡ್ಬೇಕು? ಇಂಟು 2 ಮಾಡ್ಬೇಕು. 16 ಎಷ್ಟು? 32. ಅಂದ್ರೆ ಇದಕ್ಕೆ 32 ಕೂಡಿಸ್ಬಿಡ್ರಿ. ಎಷ್ಟು ಬಂತು? 62. ಆಪ್ಷನ್ ನಂಬರ್ ಸಿ ನೋಡ್ರಿ. ಆಪ್ಷನ್ ನಂಬರ್ ಸಿ. ಗೊತ್ತಾಗತ್ತಲ್ಲ, ಸಿರೀಸ್ ಮೇಲೆ 1 ರಿಂದ 2 ಕ್ವಶನ್ 100% ಇರ್ತಾವೆ. ಒಂದು ಲೆಟ್ರ್ ಮೇಲೆ, ಒಂದು ಇದ್ರ ಮೇಲೆ, ಸಂಖ್ಯೆಗಳ ಮೇಲೆ. ಇಲ್ಲಿ ಸಂಖ್ಯೆಗಳ ಮೇಲೆ ಆಯಿತು. ನೆಕ್ಸ್ಟ್ ನೋಡ್ರಿ, ಲೆಟ್ರ್ ಮೇಲೆ ಇದ್ದೇ ಇರ್ತೈತೆ ಅದು ನೋಡ್ರಿ. ಜಡ್ ಫಿ ಆರ್ ಎನ್ ಜೆ. ಇಲ್ಲಿ ಏನು ಬರ್ತೈತೆ ಅಂತ ಕೇಳೋಣ. ಈಗ ಉಲ್ಟಾ ಬರ್ಕೊತ ಬಂದಾನ. ನಂಗೆ ಉಲ್ಟಾ ಬೇಡ, ನಾನು ಈ ಕಡೆಯಿಂದ ಹೋಗ್ತೀನಿ. ಹೌದಾ? ಇಲ್ಲಿಂದ ಇಲ್ಲಿಗೆ ಹೋಗೋಣ, ಆಮೇಲೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಸೀರಿಯಲ್ ಬರ್ತೈತಿ ನೋಡ್ರಿ. ಜೆ ಆಗನ ಎನ್ ಆಗೈತೆ, ಅಂದರೆ ಏನೇನು ಗ್ಯಾಪ್ ಮಾಡ್ಯಾನ ನೋಡ್ರಿ. ಜೆ ಆಗನ ಕೆ ಎಲ್ ಎಮ್, ಅದು ಎನ್ ಆಗೈತಿ. ಎಮ್ ಎನ್ ಓ ಪಿ ಕ್ಯೂ, ಆರ್ ಆಗೈತಿ. ಆಮೇಲೆ ಎಸ್ ಟಿ ಯು, ಆಮೇಲೆ ವಿ ಡಬ್ಲ್ಯೂ ಎಕ್ಸ್ ವೈ. ಅಂದ್ರೆ ಇಲ್ಲಿ ಯಾವ ಸಂಖ್ಯೆ ಬರೆದ್ರೆ ಈ ಜೆ ಆಗನ ಆ ಥರ ಹಿಂದಿನ 3 ಯಾವ ರೀ? ಐ ಒಂದು, ಎಚ್ ಒಂದು, ಜಿ ಒಂದು. ಜಿ ಹಿಂದಿಂದ ಯಾವುದು? ಎಫ್. ನಮ್ದು ಆನ್ಸರ್ ಯಾವ್ದು ಹೇಳ್ರಿ? ಎಫ್ ಅಂದಾಗ. ಗೊತ್ತಾಗತ್ತಿಲ್ಲ? ವೆರಿ ವೆರಿ ಇಂಪಾರ್ಟೆಂಟ. ಉಲ್ಟಾನು ಕೊಟ್ಟಿರ್ತಾನೆ, ಉಲ್ಟಾ ಸಿರೀಸ್. ಈಗ ಉಲ್ಟಾನು ಕೊಟ್ಟಾನ. ಓಕೆ, ಏಮಂತು? ಎಫ್. ನೆಕ್ಸ್ಟ್ ಲಾಸ್ಟ್ ಒನ್. ಇಲ್ಲಿ ನೋಡ್ರಿ, ವರ್ಣಮಾಲೆಯ ಸರಣಿಯಲ್ಲಿ ನಿಮಗೆ ಇಂಗ್ಲೀಷ್ ಒಳಗೆ ನಾನು ಏನು ಹೇಳಿನಿ ಫಸ್ಟಿಗೆ, ಈ ಗಣಿತದಲ್ಲಿ ವರ್ಗ ಸಂಖ್ಯೆಗಳು, ಅದೇ ರೀತಿ ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು, ಮಗ್ಗಿಗಳು ಬರ್ಬೇಕು. ಅದೇ ರೀತಿ ABCD ಎಷ್ಟನೇ ಲೆಟ್ರ್ ಯಾವುದದ ಅಂತ ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ವರ್ಣಮಾಲೆಯಲ್ಲಿ ಹಿಂದಿನ ಶಿಫ್ಟಲ್ಲಿ ಏನು 24ನೇ ತಾರೀಕದಲ್ಲಿ ಏನು ಕೇಳಿದ್ದ? ಹಿಂದಿಂದ ಬಂದಾಗ 8ನೇ ಲೆಟ್ರ್ ಯಾವುದು, 9ನೇದು ಯಾವುದು ಕೇಳಿ. ಇಲ್ಲಿ ಹಿಂಗೆ ಕೇಳಿ ನೋಡ್ರಿ, ವರ್ಣಮಾಲೆಯ ಸರಣಿಯಲ್ಲಿ ಸೀದಾನ ABCD ಬರ್ಕೊಂತ ಹೋದಾಗ ನೋಡ್ರಿ, ABCD EF GHI ಹಿಂಗೆ ಬರ್ಕೊಂತ ಹೋದಾಗ ಇಲ್ಲಿ 9ನೇ ಅಕ್ಷರ ಯಾವುದು ಅಂತ ಕೇಳ್ಯಾನ ನೋಡ್ರಿ. 1 2 3 4 5 6 7 8 9ನೇ ಲೆಟ್ರ್. ನನಗೆ ಡೈರೆಕ್ಟ್ ಗೊತ್ತೈತಿ, ನಿಮಗೆ ABCD ನಿಮ್ಗೆ ಡೈರೆಕ್ಟ್ 26 ಸೀದಾ ಯಾವುದಾವ ಎಷ್ಟನೇದಾವ ಗೊತ್ತಿರ್ಬೇಕು. ಅದನ್ನು ನೆನಪಿಡೋದನ್ನ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ನಾಗ. ಓಕೆ, ಅದು 9ನೇ ಲೆಟ್ರ್ ಯಾವುದು? ಆಯ್. ಈ ರೀತಿ 20 ಪ್ರಶ್ನೆಗಳನ್ನು ನಿಮಗೆ ಕೇಳ ನೋಡ್ರಿ. ಒಂದೇ ಹಿಡ್ಕೊಂಡು ಬರೋಣ್ರಿ. ನೋಡು, ಫಸ್ಟ್ ನೋಡ್ರಿ, ಡೆಸಿಮಲ್ ಒಂದೇ ಭಿನ್ನರಾಶಿಗಳ ಮೇಲೆ ಕೇಳೋಣ ಕ್ವಶನು. ನೆಕ್ಸ್ಟು ಪರ್ಸಂಟೇಜ್ ಮೇಲೆ ನೋಡ್ರಿ, ಸಿಂಪ್ಲಿಫಿಕೇಷನು ನೋಡ್ರಿ, ಮತ್ತು ಭಿನ್ನರಾಶಿಗಳ ಮೇಲೆ, ಲಸಾಮಸ ಮೇಲೆ, ಸರಾಸರಿ ಇದು ಸರಾಸರಿ ಮೇಲೆ ನೋಡ್ರಿ. ಎಲ್ಲೆಲ್ಲಿ 2 ಕ್ವಶನ್ ಕೇಳ ನೋಡ್ರಿ. ಸರಳ ಬಡ್ಡಿ ಚಕ್ರಮಣಿ ಫಿಕ್ಸ್ ಒಂದು ಕ್ವಶನು. ಇದು ಎಷ್ಟು ಶುಂಗ ಅದಾವ, ಎಷ್ಟು ಮೂಲೆಗಳದಾವ, ಇವೇ ಕೇಳ್ತಾನೆ. ಆಯತ ನೋಡ್ರಿ, ಇದು ಸುತ್ತಳತೆ ಬರೀ ಇವೇ ಕೇಳ ನೋಡಿರಿ. ಮತ್ತು ಅನುಪಾತದಲ್ಲಿ ಕೇಳ್ಯಾನ. ನೆಕ್ಸ್ಟು ಕೆಲಸ ಮತ್ತು ಸಮಯದ ಮೇಲೆ ಪರ್ಸಂಟೇಜ್ ಕೇಳ್ಯಾನ ನೋಡ್ರಿ. ಸರಾಸರಿ ಸ್ಕ್ವೇರ್ ನಂಬರ್ ಕೇಳ್ಯಾನ ನೋಡ್ರಿ. 0 ಎಷ್ಟು ಬರ್ತಾವೆ? ಸಿಂಪಲ್. ಕೆಲಸ ಮತ್ತು ನೋಡ್ರಿ 2 ಕ್ವಶನ್ ಕೇಳ್ಯಾನ. ಇಲ್ಲಿ ನೋಡ್ರಿ, ಸಿಂಪಲ್. ಇದು ಈಕ್ವೇಷನ್ ಮೇಲೆ ಕೇಳ್ಯಾನ. ನೀವು ಡೈರೆಕ್ಟ್ ಹೇಳಿ ಇದನ್ನು ಕೂಡಿಸ್ಬಿಡೋದು ಅಷ್ಟೇ. ಇಲ್ಲಿ ಸ್ಥಾನಗಳ ಬದಲಾವಣೆ ನೋಡ್ರಿ. ಎಷ್ಟನೇ ಸ್ಥಾನದಾಗ ಬರ್ತಾನೆ. ಹಿಮ್ಮುಖವ ಮೇಲಿಂದ ಎಣಿಸಿದರೆ, ಕೆಳಗಿಂದ ಎಣಿಸಿದರೆ, ಬಲದಿಂದ ಎಡದಿಂದ, ಈ ರೀತಿ ಕ್ವಶನು. ನೆಕ್ಸ್ಟು ABCD ಇದು ಅಲ್ಫಾಬೆಟಿಕಲ್ ಆರ್ಡರು ಹಿಮ್ಮುಖವಾಗಿ ಕೇಳಿದ್ರಾಗ
ನೋಡಿರಿ, ಮುಮ್ಮುಖವಾಗಿ ಇಲ್ಲ ಹಿಮ್ಮುಖವಾಗಿ ಎರಡೇ ಥರ ಕೇಳ್ತಾನೆ, ಮತ್ತೇನು ಕೇಳಂಗಿಲ್ಲ ನಿಮಗೆ. ಸಿರೀಸ್ ಮೇಲೆ, ಒಂದು ಅಕ್ಷರಗಳ ಮೇಲೆ, ಒಂದು ಸಂಖ್ಯೆಗಳ ಮೇಲೆ, ಇದೊಂದು ವರ್ಣಮಾಲೆಗಳ ಮೇಲೆ. ಈ ರೀತಿ ಕ್ವಶನ್ 20 ಕ್ವಶನ್ಗಳು ಸಿಕ್ಕವ ನಿಮಗೆ. ಯಾವುದಿದು 1ನೇ ಶಿಫ್ಟು. ಓಕೆ, ಯಾವ ಶಿಫ್ಟ್ ನೋಡ್ರಿದು 23 ಏಪ್ರಿಲ್ 1ನೇ ತಾರೀಕು 1ನೇ ಶಿಫ್ಟಿಂದಿದು. ನೆಕ್ಸ್ಟ್ ವಿಡಿಯೋ ಏನದಲ್ಲ ಸೆಕೆಂಡ್ ಶಿಫ್ಟದು ಆಯ್ತಂದ್ರೆ ನೆಕ್ಸ್ಟ್ ಮತ್ತು ಬೇರೆ ಡೇಟ್ ತೊಗೊಂಡು. ಇವತ್ತಿನ ಕ್ಲಾಸಲ್ಲಿ ಏನು ಮಾಡಿದ್ದೀವಿ, ಇಷ್ಟು ಕ್ವಶನ್ಗಳನ್ನು ಮಾಡಿದ್ದೀವಿ. ಅದೇ ರೀತಿ ಮುಂದಿನ ಕ್ಲಾಸಲ್ಲಿ ಕೂಡ ನೆಕ್ಸ್ಟ್ ಸೆಕೆಂಡ್ ಶಿಫ್ಟ್ ತರ್ತೀನಿ, ಇದೇ ಡೇಟು. ಅದೇ ರೀತಿ ಟಾಪಿಕ್ ವೈಸು ಕ್ಲಾಸಸ್ ಮಾಡೀನಿ, ಅವುಗಳನ್ನ ನೋಡಿಕೊಂಡು ನೀವು ಎಲ್ಲ ಇದನ್ನು ಮಾಡಿರಿ. ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ. ಅದೇ ರೀತಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ. ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್.